ಚೀಮಸಂದ್ರ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ, ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯಗಳು ಗ್ರಾಮದ ಎರಡು ಕಣ್ಣುಗಳಿದ್ದಂತೆ ಯಾವುದೇ ಕುಂದುಂಟಾಗದೆ ರೋಗ ರುಜಿನಗಳು ಸಮಸ್ಯೆಗಳು ಬಾರದಂತೆ ಕಾಪಾಡುತ್ತಿರುವುದು ನಿಜವಷ್ಟೇ. 48 ವರ್ಷಗಳ ಮೊದಲು ಬಸವೇಶ್ವರ ಸ್ವಾಮಿಯೇ ಗ್ರಾಮದೇವರಾಗಿದ್ದು, ಪುರೋಹಿತರ ಸಲಹೆಯಂತೆ ಗ್ರಾಮಕ್ಕೆ ತಂದೆ ತಾಯಿಗಳ ಆಸರೆ ರಕ್ಷಣೆ ಬೇಕು ಎಂಬ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಕುಂದುಂಟಾಗಿ ದನಗಳಿಗೆ ರೋಗ ರುಜಿನಗಳು ಬಂದ ಸಂದರ್ಭದಲ್ಲಿ ಸಪ್ಲಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತಂದು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಪೂಜಿಸಲಾಗುತ್ತಿದ್ದು, ಅದೇ ಸಂದರ್ಭದಲ್ಲಿ ಹುತ್ತದ ರೂಪದಲ್ಲಿದ್ದ ರೇಣುಕಾ ಯಲ್ಲಮ್ಮ ದೇವಿಗೆ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಪುಟ್ಟ ಗುಡಿಯನ್ನು ಕಟ್ಟಿ ಪೂಜಿಸುತ್ತಾ ಬಂದಿದ್ದು, ತದನಂತರ ಈ ದೇವಾಲಯ ನಿರ್ಮಾಣವಾಗಿ ಇದು ಕೂಡ ಶಿಥಿಲಗೊಂಡ ನಂತರ ಕಲಾಕರ್ಷಣೆ ಪೂಜೆ ಮಾಡಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ದೇವಾಲಯವನ್ನು ನಿರ್ಮಾಣ ಮಾಡಲು ಪ್ರಾರಂಭವಾಗಿದ್ದು, ಇಂದು ದೇವಾಲಯ ಕಾಮಗಾರಿ ಪೂರ್ಣಗೊಳ್ಳುತ್ತಾ ಬಂದಿದ್ದು, ಜನವರಿ 24, 25ರಂದು 2 ದಿನಗಳ ಕಾಲ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಗ್ರಾಮಸ್ಥರು, ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ಎಲ್ಲರ ಸಹಕಾರದಿಂದ ಈ ದೇವಾಲಯ ನಿರ್ಮಾಣವಾಗಿದ್ದು, ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನು ಮನ ಧನ ಅರ್ಪಿಸಿ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಬಸವೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯ ನಿರ್ಮಾಣ ಸಮಿತಿ ಹಾಗೂ ಭಕ್ತಾದಿಗಳ ಸಮಿತಿಯವರು ಮನವಿ ಮಾಡಿದ್ದಾರೆ. ಇನ್ನು ಈ ದೇವಾಲಯ 48 ವರ್ಷಗಳ ಹಿಂದೆ ಗ್ರಾಮದಲ್ಲಿ ಪುಟ್ಟ ಗುಡಿಯಾಗಿ ನಿರ್ಮಾಣವಾಗಲು ಅಡಿಪಾಯ ಹಾಕಿದವರು ಚಿನ್ನಮ್ಮ, ಮುನಿಪೂಜಪ್ಪ, ದೊಡ್ಡ ವೆಂಕಟರಮಣಪ್ಪ, ನಾಗಪ್ಪ, ಮಂಟಾಳಪ್ಪ, ಅಣ್ಣಪ್ಪ, ಚೆಲುವಪ್ಪ, ಚಂದ್ರಪ್ಪ, ಕೃಷ್ಣಮೂರ್ತಿ, ಚಂದ್ರಶೇಖರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮರಿಯಪ್ಪ ಸೇರಿದಂತೆ ಇನ್ನಿತರರು ಪ್ರಾರಂಭ ಮಾಡಿದರೆ, ಈಗ ನೂತನವಾಗಿ ದೇವಾಲಯವನ್ನು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮಸ್ಥರ ಭಕ್ತಾದಿಗಳ ಸಹಕಾರದಿಂದ ಮುಂದುವರಿಸುತ್ತಿರುವವರು ನಾಗರಾಜ್ MSL, ನಾರಾಯಣಸ್ವಾಮಿ MSL, ಅಣ್ಣಯ್ಯಪ್ಪ, ಮಂಜುನಾಥ್ ಮೈಲಾರಿ, ಸತೀಶ್ ಕುಮಾರ್, ಕಿಶೋರ್, ಮುಕುಂದ್, ಮುನಿರಾಜು, ಮಂಜುನಾಥ್ HL, ರಘು HL, ಹರೀಶ್ D, ವಿ ಶಿವರಾಜ್, ಯಲ್ಲಪ್ಪ, ಸುಬ್ಬಣ್ಣ, ಆನಂದ್, ಓಬಪ್ಪ, ಡಾಕ್ಟರ್ ವೆಂಕಟರಮಣಪ್ಪ, ನಾಗರಾಜ್ ವೀರವರು ಗ್ರಾಮಸ್ಥರ ಭಕ್ತಾದಿಗಳ ಸುತ್ತಮುತ್ತಲಿನ ಗ್ರಾಮಗಳ ದಾನಿಗಳ ಸಹಕಾರದಿಂದ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡಿ 2026ರ ಜನವರಿ 24 ಮತ್ತು 25ರಂದು ಹಲವಾರು ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮುಖಂಡಗಳ ಸಮ್ಮುಖದಲ್ಲಿ ಗ್ರಾಮಸ್ಥರ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಳ್ಳಲು ಸಜ್ಜಾಗಿದ್ದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನವನ್ನು ಅರ್ಪಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯ ನಿರ್ಮಾಣ ಸಮಿತಿಯ ಸದಸ್ಯರಾದ ನಾಗರಾಜ್ರವರು ಸೇರಿದಂತೆ ಗ್ರಾಮದ ಮುಖಂಡರುಗಳು ಮಂಜುನಾಥ್ ಮೈಲಾರಿರವರು ಮನವಿ ಮಾಡಿದ್ದಾರೆ. ಇನ್ನು ರೇಣುಕಾ ಯಲ್ಲಮ್ಮ ದೇವಿ ಯುವಕರ ಬಳಗದಿಂದ ಗ್ರಾಮದಲ್ಲಿ ಪ್ರತಿ ವರ್ಷ ಗಣೇಶೋತ್ಸವ, ಸಂಕ್ರಾಂತಿ ಹಬ್ಬ ಸೇರಿದಂತೆ ಇನ್ನಿತರ ಧಾರ್ಮಿಕ ಆಚರಣೆಗಳು, ಸಮಾಜ ಸೇವೆಗಳನ್ನು ಕೂಡ ಮಾಡುತ್ತಾ ಬಂದಿದ್ದಾರೆ. ನಮಸ್ಕಾರ, ನಾನು ನಾಗರಾಜ ಅಂತ ಚೀಮಸಂದ್ರ. ರೇಣುಕಾ ಯಲ್ಲಮ್ಮ ದೇವಸ್ಥಾನನ ನಾವು ಪುರಾತನ ಕಾಲದ ಪುರಾಣ ಪ್ರಸಿದ್ಧ ದೇವಸ್ಥಾನ. ಇಲ್ಲಿ ಊರಲ್ಲಿ ಗ್ರಾಮದೇವರು ಬಸವೇಶ್ವರ ಇದ್ದಾರೆ, ರೇಣುಕಾ ಯಲ್ಲಮ್ಮ ಇದ್ದಾರೆ. ಅಕ್ಕಪಕ್ಕ ಇರೋದ್ರಿಂದ ನಮ್ಮೂರಿಗೊಂದು ಶೋಭೆ ತರುವಂಥ ಒಂದು ದೇವರುಗಳು. ಹಾಗಾಗಿ ಈ ಇಲ್ಲಿ ಪ್ರತಿಷ್ಠಾಪನೆ ಆದಾಗಿಂದ ನಮ್ಮೂರಲ್ಲಿ ಯಾವುದೇ ಒಂದು ವಿಘ್ನಗಳು ಇಲ್ಲ. ಬಸವಣ್ಣ ನಮ್ಮೂರಲ್ಲಿ ಈಗೊಂದು 50 ವರ್ಷ ಮೊದಲು ನಮ್ಮೂರಲ್ಲಿ ಆವಾಗ ಸಣ್ಣ ಪುಟ್ಟ ಕಾಯಿಲೆ ಬಾರಿಗಳು ಬರ್ತಾಯಿತ್ತು. ಆವಾಗ ಶಕ್ತಿ ದೇವರು ನಮ್ಮೂರಲ್ಲಿಲ್ಲ, ಗ್ರಾಮ ದೇವರು ಬಸವೇಶ್ವರ ಮಾತ್ರ ಇದ್ದರು. ಬಸವೇಶ್ವರ ಇರಬೇಕಂದ್ರೆ ಅವರು ಬಸವೇಶ್ವರ ದೇವಸ್ಥಾನ ಎಲ್ಲ ಮಾಡ್ತಾಯಿದ್ರು. ಆವಾಗ ಚೆನ್ನಾಗಿತ್ತು. ಅದು ಸಂಬಂಧಪಟ್ಟಾಗೆ ನಾವು ನಮ್ಮ ಪಕ್ಕದ ತಾಲೂಕಿಂದ, ಹೊಸಕೋಟೆ ತಾಲೂಕಿಂದ ನಮ್ಮ ಸಪ್ಲಮ್ಮನ ತರ್ತು ಊರಿನ ಮೆರವಣಿಗೆ ಮಾಡಿ ದೇವ್ರ ಊರಿನ ಶಾಂತಿ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ಗ್ರಾಮ ದೇವತೆ ಯಲ್ಲಮ್ಮ ಅಂತ ಇದ್ದಿದ್ದಕ್ಕೆ ಅಲ್ಲಿ ಸಣ್ಣದಾಗ ಒಂದು ಹುತ್ತ ಇತ್ತಲ್ಲಿ, ಒಂದು ಹೊಲದಲ್ಲಿ. ಆ ಹುತ್ತದಿಂದ ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಅಂದ್ಬಿಟ್ಟು ಎಲ್ಲರೂ ಸೇರಿ ಒಂದು ಯಲ್ಲಮ್ಮ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡಾದ್ಮೇಲೆ ನಮ್ಮೂರಲ್ಲಿ ಏನೋ ಯಾವುದು ಕುಂದು ಕಾಯಿಲೆಗಳು ಪೈಲೆಗಳು ಏನೂ ಇಲ್ಲ. ನಮ್ಮ ಗ್ರಾಮದೇವರು ಬಸವೇಶ್ವರನು, ನಮ್ಮ ಗ್ರಾಮದೇವರು ರೇಣುಕಾ ಯಲ್ಲಮ್ಮರು ಇವ್ರನ್ನ ಸಮೃದ್ಧಿಯಿಂದ ತುಂಬ ವಿಜೃಂಭಣೆಯಿಂದ ಎಲ್ಲರಿಗೂ ಯಾವುದೇ ರೋಗ ಬಾಧೆಗಳಿಂದ ಕಾಯ್ತಾ ಇದ್ದಾರೆ. ಅದು ಈ ಊರಿನ ಒಂದು ಈ ನಮ್ಮ ಎರಡೂ ಗ್ರಾಮ ದೇವರುಗಳ ಒಂದು ಪುರಾಣ ಇತಿಹಾಸ. ಎಲ್ಲೋ ಒಬ್ಬರು ಇಲ್ಲಿ ಒಂದು ಅಮ್ಮನವ್ರನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿಶ್ಚಯಿಸಿದಾಗ ಎಲ್ಲರೂ ಸೇರ್ಕೊಂಡು
ಸೇರ್ಕೊಂಡು ನಮ್ಮ ತಾಯಿಯವರು ಇದ್ದರು, ನಮ್ಮ ತಾಯಿಯವರು ಚಿನ್ನಮ್ಮನವರು, ಆಮೇಲೆ ನಾಗಪ್ಪ ಅನ್ನೋರು, ಆಮೇಲೆ ದೊಡ್ಡ ವೆಂಕಟರಮಣಪ್ಪ ಅನ್ನೋರು, ಇವರೆಲ್ಲ ಮುಖಂಡರು ಸೇರ್ಕೊಂಡು ಇಲ್ಲೊಂದು ಸಣ್ಣ ಒಂದು ಗುಡಿ ಮಾಡಬೇಕು ಅಂತ ನಿಶ್ಚಯಿತರು. ಅವರು ತುಂಬ ಹಳೆ ಕಾಲದಲ್ಲಿ ನಿಶ್ಚಯಿಸಿದಾಗ ಒಂದು ಸಣ್ಣ ಒಂದು ಮಂಟಪ ಹಾಕಿದ್ದಷ್ಟೇ. ಇಲ್ಲಿ ಮಂಟಪ ಹಾಕಿ ಅಲ್ಲೊಂದು ಸುಮಾರು ವರ್ಷ ಮಾಡ್ಕೊಂಡಿದ್ವಿ. ಅದೇ ಪೂಜೆ ಮಾಡ್ಕೊಂಡಿದ್ವಿ. ಅದು ಪೂಜೆ ಮಾಡ್ಕೊಂಡು ಆಮೇಲೆ ಎಲ್ಲರೂ ಸಣ್ಣ ಗ್ರಾಮಸ್ಥರು ಸೇರ್ಕೊಂಡು ಯಾಕೆ ಸಣ್ಣದು ಮಾಡ್ಕೊಂಡಿದ್ದಾರೆ ನೀವು, ಸುಮಾರಾಗಿ ಒಂದು ದೇವಸ್ಥಾನ ಮಾಡಿದ್ಬಿಟ್ಟು ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಜೊತೆ ಕೈ ಜೋಡಿಸಿ ಗ್ರಾಮಸ್ಥರು, ಪಕ್ಕದ ಗ್ರಾಮಸ್ಥರು ಸೇರ್ಕೊಂಡು ಅವಳಿ ಮರಿಯಪ್ಪ ಅಂತ ಇದ್ದಾರೆ ಅವರು, ಆಮೇಲೆ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಮರಿಯಪ್ಪನವರು, ಅವರು ನಮ್ಮೂರು ಚಲವಣ್ಣ ಅಂತಿದ್ರು, ಚಲವಣ್ಣ, ಚಂದ್ರಪ್ಪನವರು, ಆಮೇಲೆ ಚಂದ್ರಶೇಖರ್ ಅವರು, ಕೃಷ್ಣಮೂರ್ತಿ ಅನ್ನೋರು, ಆಮೇಲೆ ಚಂದ್ರಪ್ಪ ಅಂತ ಇದ್ದರು. ಇವರೆಲ್ಲರೂ ಸೇರಿ ಗ್ರಾಮಸ್ಥರ ಮುಖಂಡರು ಸೇರ್ಕೊಂಡು ನಮಗೆ ಹಣ ಸಹಾಯ ಮಾಡಿ ಆ ಸಣ್ಣ ದೇವಸ್ಥಾನ ಮಾಡಿದ್ವಾಗ ಸಣ್ಣ ದೇವಸ್ಥಾನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ವಿ. ಮಾಡಿದ್ಮೇಲೆ ಅದು ಸುಮಾರು ವರ್ಷ ಮಾಡ್ಕೊಂಬಂದ್ವಿ. ಯಾಕೋ ಅದು ಶಿಥಿಲಾವಸ್ಥೆ ಬಂದಾಗ ತಿರ್ಗಾ ಯಾರೋ ನಮ್ಮ ಸ್ವಾಮಿಗಳು ಹೇಳಿದ್ರು ಇದನ್ನು ಪುನಃ ಪ್ರತಿಷ್ಠೆ ಮಾಡ್ಕೊಳ್ಳಿ, ಜೀರ್ಣೋದ್ಧಾರ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಅದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ವಿ. ಆ ಪ್ರಯತ್ನ ಮಾಡಬೇಕಂದ್ರೆ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು, ನಮ್ಮ ಊರಿನ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ನಾವು ಹೇಳೋಕ್ಕಾಗದ. ಎಲ್ಲ ಗ್ರಾಮಸ್ಥರು ಪ್ರತಿ ಮನೆಯವರು ನಮ್ಮ ಈ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಮಾಡೋಕ್ಕೆ ಕಾಣಿಕೆ ಕೊಟ್ಟಿದ್ದಾರೆ. ಯಾರು ಅವರು ಇವರು ಅಂತಿಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಯಾರು ಇಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಪ್ರತಿ ಮನೆ ಕೊಟ್ಟಿದ್ದಾರೆ. ಅದು ಮೇಲಾಗಿ ಕೆಲವರು ಜಾಸ್ತಿ ಕೊಟ್ಟರು, ಕಮ್ಮಿ ಕೊಟ್ಟರು, ಆದರೆ ಎಲ್ಲರೂ ಧನ ಸಹಾಯ ಈ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಇದೆ. ಈ ಮೊದಲು ದೇವಸ್ಥಾನ ಮಾಡಬೇಕಂದ್ರೆ ನಂಜುಂಡಾಚಾರ್ಯರು ಅಂದ್ಬಿಟ್ಟು ಒಬ್ಬರು ಫಸ್ಟು ವಿಗ್ರಹ ಮಾಡಿಕೊಟ್ಟಿದ್ರು. ಅದೇ ವಿಗ್ರಹನೇ ಈಗ ಪುನಃ ಪ್ರತಿಷ್ಠೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಈ ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಿದ್ದು ನಮ್ಮ ಪಕ್ಕದಲ್ಲಿ ಮುನ್ಕೃಷ್ಣ ಮೇಸ್ತ್ರಿ ಅಂತಿದ್ದಾರೆ. ಅವರು ತುಂಬ ಅದ್ಭುತವಾದ ಕೆಲಸ ಮಾಡ್ತಾರೆ. ಅವರು ಗಾರೆ ಮೇಸ್ತ್ರಿ ಅದು ಕೂಡ ತುಂಬ ಅದ್ಭುತ ಕೆಲಸ ಮಾಡ್ತಾರೆ. ಅವರು ಇಂಥ ದೇವಸ್ಥಾನಗಳು ಸಾಕಷ್ಟು ದೇವಸ್ಥಾನ ಮಾಡಿದ್ದಾರೆ. ಇನ್ನೂ ಚಿಕ್ಕ ಹುಡುಗ ಅದು ಕೂಡ ಸಾಕಷ್ಟು ದೇವಸ್ಥಾನಗಳು ಮಾಡಿದ್ದಾರೆ. ಅವರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಕಲ್ಲು ಕೆಲಸ ಮಾಡಿದವರು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಬೀಚ್ಕಂಡಹಳ್ಳಿ ನರಸಿಂಹರಾಜು ಅಂತ, ಅವರು 628 ದೇವಸ್ಥಾನಗಳು ಈ ಥರ ದೇವಸ್ಥಾನ ಮಾಡಿದ್ದಾರೆ. ಅವರು ಯಾರು, ನರಸಿಂಹರಾಜನವರು. ಅವರು ಕಲ್ಲು ಕೆಲಸ ಮಾಡಿಕೊಟ್ಟಿದ್ದಾರೆ. ಅವರು ನರಸಿಂಹರಾಜು ಅಂತ, ಅವರು ಬೀಚ್ಕಂಡಹಳ್ಳಿಯವರು, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ ಅವರು. ಆಮೇಲೆ ಈ ಗೋಪುರ ನಿರ್ಮಾಣ ಮಾಡಿದರು ಶರವಣ ಅಂತ, ಅವರು ತಮಿಳ್ನಾಡು ತಿರುಪತ್ತೂರದವರು. ಅವರು 1568 ದೇವಸ್ಥಾನ ಗೋಪುರ ಮಾಡಿದ್ದಾರೆ. ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಮಾಡಿದ್ದಾರೆ. ಅವರು 21 ಅಡಿ ಮಾಡಿದ್ದೀವಿ ಗೋಪುರ ಮಾಡ್ತಿದ್ವಿ. ಅದಕ್ಕೆ ಗೋಪುರ ಮಾಡಿಸಿದ್ದೀವಿ. ಅವರು ಇದಕ್ಕೆ ಬಣ್ಣ ಹಚ್ಚಂತರು ತುಂಬ ಕಲಾಕಾರರು. ಅವರು ತಮಿಳ್ನಾಡು ತಿರುಪತ್ತೂರವರೇ. ಅವರು ತೆನ್ನರಸು ಅಂತ ಅವರು ಸಂಗಡಿಗರು ಬಣ್ಣ ಮಾಡಿದ್ದಾರೆ, ದೇವಸ್ಥಾನ ಬಣ್ಣ ಮಾಡಿರೋರು. ಅವರು ತಿರುಪತ್ತೂರವರು, ತೆನ್ನರಸು ಅಂತ ಅವರು ಮಾಡಿದ್ದಾರೆ. ಇದಕ್ಕೆ ಸುಮಾರು ಅಂದರೆ 35ರಿಂದ 40 ಲಕ್ಷ ಅಂತ ನಾವು ಅಂದಾಜು ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಧನ ಸಹಾಯ ಮಾಡಿದೆ. ಇಲ್ಲ, ದಾನಿಗಳು ಮುಂದೆ ಬಂದ್ರಿಂದ ದೇವಸ್ಥಾನ ಮಾಡೋಕ್ಕಾಯ್ತು. ನಾವು ಒಬ್ಬರೇ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಎಲ್ಲರೂ ಸಹಾಯ ಮಾಡಿದ್ದಾರೆ. ಗ್ರಾಮಸ್ಥರು ಮುಂದೆ ನಿಂತು ಮಾಡಿದ್ದಾರೆ. ಅವರು ಚಿರುಣಾಗಿರ್ಬೇಕಾಗುತ್ತೆ. ಯಾಕಂದರೆ ನಾವು ಈ ದೇವಸ್ಥಾನದ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಅವರೆಲ್ಲರೂ ಯಾವತ್ತೂ ಈ ಗ್ರಾಮಸ್ಥರು ನಾವು ಚಿರುಣೆ ಆಗಿರ್ತೀವಿ. ಯಾಕಂದರೆ ಅವ್ರು ಸಹಕಾರ ಕೊಟ್ಟಿದ್ದಕ್ಕೆ ನಾವು ಈ ಮಟ್ಟಕ್ಕೆ ದೇವಸ್ಥಾನ ಇಲ್ಲಾಂದರೆ ನಮ್ಮ ಕೈಲಿ ಆಗ್ತಾನೆ ಇರಲ್ಲ. ಜನವರಿ ತಿಂಗಳಲ್ಲಿ 4ನೇ ತಾರೀಕು ಕಳಸ ಸ್ಥಾಪನೆ ಮಾಡ್ತಾರೆ. ಕಳಸ ಸ್ಥಾಪನೆ ಮಾಡ್ಕೊಂಡು 25ನೇ ತಾರೀಕು ಅಮ್ಮನವ್ರನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ಕೊಂಡು ಕಳಸ ಪ್ರತಿಷ್ಠಾಪನೆ ಮಾಡ್ಕೊಂಡು ಕಳಸಕ್ಕೆ ಅಭಿಷೇಕ ಮಾಡಿ ಪೂಜೆ ಕೈ ಕಟ್ತಾರೆ. ಪ್ರಸಾದ ವಿನಿಯೋಗ ಇರ್ತದೆ. ಗಣ್ಯರೆಲ್ಲ ಬಂದು, ಯಾಕಂದರೆ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಯಾರ್ಯಾರು ಮುಂದೆ ನಿಂತು ನಮಗೆ ಧನ ಸಹಾಯ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಅವರೆಲ್ಲರೂ ಅವತ್ತು ಭಾಗಿಯಾಗ್ತಾರೆ. ಜನವರಿ ತಿಂಗಳಲ್ಲಿ 24, 25ನೇ ತಾರೀಕು 2 ದಿನವೂ ಅಮ್ಮನವರ ಒಂದು ಪೂಜಾ ಕೈಂಕರ್ಯದಿಂದ ಈ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಅತಿ ಹೆಚ್ಚಿನ ಪಾಲ್ಗೊಂಡು ಪೂಜಾ ಕೈಂಕರ್ಯ ಪಾಲ್ಗೊಂಡು ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಈ ಪ್ರಸಾದ ಸ್ವೀಕರಿಸಿ ಫಲತಾಂಬೂಲ ಸ್ವೀಕರಿಸಿ ಅಮ್ಮನವರ ಆಶೀರ್ವಾದ ಪಡ್ಕೊಳ್ಬೇಕಂತ ನಾನು ಈ ಮೂಲಕ ಎಲ್ಲ ಭಕ್ತ ಮಂಡಳಿ ಪರವಾಗಿ, ಈ ಕಾರ್ಯಕಾರಿ ಸಮಿತಿ ಪರವಾಗಿ ಎಲ್ರಿಗೂ ವಿನಂತಿಸ್ಕೊಳ್ತಾನೆ. ಈ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಬಸವೇಶ್ವರ ದೇವಸ್ಥಾನ ಇಲ್ಲಿ ಪುರಾತನ ಕಾಲದಿಂದ ನೆಲೆಸಿದೆ. ಈಗ ಏನಾಗಿದೆ ಅಂದರೆ, ಈಗ ದೇವಸ್ಥಾನ ಕಲಾಕರ್ಷಣೆ ಮಾಡಿ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದೀರಿ.
ದೇವಸ್ಥಾನನ 24 ಜನವರಿ 24 ಹಾಗೂ 25ರಂದು ಪೂಜೆ ಇಟ್ಕೊಂಡಿದ್ದೀರಿ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ದೇವಸ್ಥಾನಕ್ಕೆ ಅದನ್ನು ಸಹಾಯ ಮಾಡಿ ತಾಯಿ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ. ನಾವು ಪ್ರತಿ ವರ್ಷ ಈ ದೇವಸ್ಥಾನ ಮುಖಾಂತರ ಯಲ್ಲಮ್ಮನ ದೇವಸ್ಥಾನ ಹಾಗೂ ಬಸವೇಶ್ವರ ದೇವಸ್ಥಾನ ಮುಖಾಂತರ ಸಂಕ್ರಾಂತಿ ಹಬ್ಬ ಮಾಡ್ತೀರಿ, ಮತ್ತು ಇಲ್ಲಿ ಗಣೇಶ ಹಬ್ಬ ಮಾಡ್ತೀರಿ. ಮೊದಲು ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು ಪೂಜೆ. ನಾವು ಊರೆಲ್ಲ ಮೆರವಣಿಗೆ ಹೋಗ್ತೀರಿ. ಹಾಗಾಗಿ ದೇವಸ್ಥಾನ ಸ್ವಲ್ಪ ಚೆನ್ನಾಗಿದೆ ಅಂದ್ಬಿಟ್ಟು ಈಗ ಮತ್ತೆ ದೇವಸ್ಥಾನ ಪುನರ್ರಚನೆ ಮಾಡಿದ್ದೀರಿ. ಈಗ ತಾಯಿ ಯಲ್ಲಮ್ಮ ಆಶೀರ್ವಾದ ಎಲ್ರಿಗೂ ಇರಲಿ. ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಬೇಕಾಗಿ ವಿನಂತಿ.